ತತ್ಪುರುಷಾಯ ವಿದ್ಮಹೇ ಮಹಾತಪಾಯಿ ಧೀಮಹಿ ತನ್ನೋ ಜಡೇಶ್ವರ ಸ್ವಾಮಿ ದೇವತಾ ಪ್ರಚೋದಯಾತ್. ರಾಮನಗರ ದಕ್ಷಿಣ ಜಿಲ್ಲಾ ಮಾಗಡಿ ಟೌನಿನಲ್ಲಿ ಇರತಕ್ಕಂತಹ ಪುರಾತನವಾಗಿರತಕ್ಕಂತಹ 500 ವರ್ಷಗಳ ನಿರಂತರವಾಗಿ ಇತಿಹಾಸ ಇರತಕ್ಕಂತಹ ಜಡೇಶ್ವರ ಸ್ವಾಮೀಜಿಯವರ ಒಂದು ಗದ್ದಿಗೆಗೆ ಪ್ರತಿ ವರ್ಷದಂತೆ 14/12/2025 ಭಾನುವಾರ ದಿವಸ ಬೆಳಗ್ಗೆ ಶ್ರೀ ಬಸವರಾಜ ಸ್ವಾಮೀಜಿಯವರ 20ನೇ ವರ್ಷದ ಸಂಸ್ಮರಣೋತ್ಸವ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ 4 ಗಂಟೆಗೆ ಸಂಗೀತ ಕಾರ್ಯಕ್ರಮ, 6 ಗಂಟೆಗೆ ದೀಪೋತ್ಸವದ ಕಾರ್ಯಕ್ರಮ, ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾಗಿರತಕ್ಕಂತಹ ಪೂಜಾ ಕಾರ್ಯ ಕೈಂಕರ್ಯಗಳು ನಡೆಯುತ್ತಿರುತ್ತವೆ. ತಾವುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಪ್ರಾರ್ಥಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕೆಂಗೇರಿ ಬಂಡೆ ಮಠದ ಏಕದಳ ಬಿಲ್ವ ಬಂಡೆ ಮಠದ ಬಸವರ ಮಹಾ ಸಚ್ಚಿದಾನಂದ ಸ್ವಾಮೀಜಿಯವರು, ತುಮಕೂರು ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯರು ಆಗಮಿಸಿ ಅರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ, ಮತ್ತು ವೀರಭದ್ರೇಶ್ವರ ಭದ್ರಕಾಳಮ್ಮನವರ ದೇವರ ಹೊಸಳ್ಳಿಯವರಿಂದ ಕರೆತಂದು ಅವರ ಒಂದು ಏಕಾದಶ ರುದ್ರಾಭಿಷೇಕ, ಸಕಲ ಸದ್ಭಕ್ತರು ಕೂಡ ಈ ಮಠದ ಇತಿಹಾಸದ ಪರಂಪರೆಗೆ ಅನುಗುಣವಾಗಿ ನಡೆದುಕೊಂಡು ಬರ್ತಾ ಇರತಕ್ಕಂತಹದ್ದು. ಫಲಹಾರ ಸ್ವಾಮಿ, ಸಿದ್ಧಲಿಂಗ ಸ್ವಾಮೀಜಿಗಳು, ಬಸವರಾಜ ಸ್ವಾಮೀಜಿಗಳು, ಮುರುಘರಾಜೇಂದ್ರ ಸ್ವಾಮೀಜಿಗಳು, ಇದೇ ರೀತಿ ಸುಮಾರು 9 ಜನ ಸ್ವಾಮೀಜಿಗಳನ್ನು ಈ ಮಠದಿಂದ ನಡೆದುಕೊಂಡು ಬರ್ತಾ ಇರತಕ್ಕಂತಹದ್ದಾಗಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಅಕ್ಕಪಕ್ಕದ ಭಕ್ತರು ಕೂಡ ಸಾಕಷ್ಟು ಸೇವೆಗಳನ್ನು ಮಾಡಿಕೊಂಡು, ಈ ಒಂದು ಯಾವುದೇ ಒಂದು ರೋಗ ರುಜಿನ ಬಂದರೂ ಕೂಡ ಕೆಂಪೇಗೌಡರ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ಕಾಲದಲ್ಲಿ, ಊರನ್ನು ಬಿಟ್ಟು ಹೊರಗಡೆ ಬಂದಂತಹ ಕಾಲದಲ್ಲಿ ಜಡೇಶ್ವರರ ಕೃಪೆ ಒಂದು ದೊಡ್ಡದಾಗಿರತಕ್ಕಂಥ, ಈಗಲೂ ಕೂಡ ಗಾಣದ ಕಲ್ಲೇ ಆಗಿರಲಿ, ರಾಗಿ ಕಲ್ಲೇ ಆಗಿರಲಿ, ಕೋಣನನ್ನು ಕಟ್ಟಿ ಬೀಸಿ ಔಷಧಿಯನ್ನು ಮಾರ್ಪಾಡು ಮಾಡಿ ಒಂದು ರೋಗ ರುಜಿನ ಬಂದಿರತಕ್ಕಂತಹವರಿಗೆ ಔಷಧಿಯ ರೂಪದಲ್ಲಿ ರಾಗಿ ಗಂಜಿಯನ್ನು ಅರ್ಪಣೆ ಮಾಡಿ ಬೆಳೆಸಿರ್ತಕ್ಕಂತಹ ಜಡೇಶ್ವರರ ಗದ್ದಿಗೆ ಇದು. ಈ ಒಂದು ಗುರುಗಳ ಆಶೀರ್ವಾದ ಇವತ್ತು ನಾವು ಏನು ಬೇಕು ನಾಳೆ ನೀಡ್ತಿರ್ತಕ್ಕಂಥದ್ದನ್ನು ನಾವು ಕಣ್ಣಾರ 10 ವರ್ಷ ಆಗಿದೆ ನಮಗೆ ಅಧಿಕಾರ ಆಗಿ ಈ ಮಠದಲ್ಲಿ ನಾವು ಫಲ ಅಪೇಕ್ಷೆಯನ್ನು ಪಡೆದಿರ್ತಕ್ಕಂತಹ ಸದ್ಭಕ್ತರು ಇಲ್ಲಿ ಬಂದು ತಮ್ಮದೇ ಆಗಿರತಕ್ಕಂತಹ ಸಂಕಲ್ಪಗಳನ್ನು ಈಡೇರಿಸಿಕೊಂಡಿರತಕ್ಕಂತಹ ಕಾಲ ದಿನಮಾನಗಳನ್ನು ಕಾಣ್ತಾ ಇದ್ದೀವಿ. 50 ವರ್ಷ ಇತಿಹಾಸಪೂರ್ವಕವಾಗಿರತಕ್ಕಂತಹ ಕೃಷಿ 10 ವರ್ಷದಲ್ಲಿ ಆಗಿದೆ ಅಂತಕ್ಕಂತಹದ್ದನ್ನು ಸದ್ಭಕ್ತರಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಆರೋಗ್ಯ ಮತ್ತು ಅವರವರ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡು ಆ ಇಚ್ಛಾರ್ಥ ಫಲಗಳನ್ನು ಅನುಭವಿಸ್ತಾ ಇರತಕ್ಕಂತಹ ಗದ್ದಿಗೆ ಯಾವುದಾದ್ರೂ ಇದೆಯಪ್ಪ ಅಂದರೆ ಜಡೇಶ್ವರರ ಗದ್ದಿಗೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ದಿನಾಂಕ 14/12/2025 ಭಾನುವಾರ ಮತ್ತು ಆರೋಗ್ಯ ಶಿಬಿರವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಬೆಳಗ್ಗೆ 10ರಿಂದ ಸಾಯಂಕಾಲ 3 ಗಂಟೆಯವರೆಗೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾಯಂಕಾಲ 6 ಗಂಟೆಗೆ ದೀಪ ಹಚ್ಚಿ ತಮ್ಮಲ್ಲಿರ್ತಕ್ಕಂತಹ ಸಂಕಲ್ಪ, ಒಂದು ದೀಪವನ್ನು ಹಚ್ಚಿ ಬೆಳಗ್ಗೆ ತಮ್ಮಲ್ಲಿರ್ತಕ್ಕಂಥ ಕೋಪ ತಾಪಗಳನ್ನು ದೂರ ತಳ್ಳಿ ಮತ್ತೊಂದು ದೀಪವನ್ನು ಹಚ್ಚಿ ಹಿರಿಯವರ ತಾಯಿ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ಪುನೀತನಾಗ್ತೀನಿ ಅಂತಕ್ಕಂತಹ ಸಂಕಲ್ಪ ಮಾಡಿ ಮತ್ತೊಂದು ದೀಪವನ್ನು ಹಚ್ಚಿ ತಮ್ಮಲ್ಲಿರ್ತಕ್ಕಂತಹ ಅಹಂ ಅಂತಕ್ಕಂತಹದ್ದನ್ನು ದೂರ ತೆಳ್ತೀನಿ ಅಂತಕ್ಕಂತಹ ಸಂಕಲ್ಪ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಬಯಸ್ತಾ, ಈ ಒಂದು ಜಡೇಶ್ವರ ಪ್ರಶಸ್ತಿಯನ್ನು ಸುಮಾರು ಪ್ರತಿ ವರ್ಷವೂ ಕೂಡ 10 ವರ್ಷದಿಂದಲೂ ಕೂಡ ಈ ವರ್ಷ 5 ಜನ ಸಾಧಕರಿಗೆ, ಕೃಷಿಯವರಾಗಿರಬಹುದು, ಶಿಕ್ಷಕರಾಗಿರಬಹುದು, ಮತ್ತು ಧಾರ್ಮಿಕ ಕಾರ್ಯಕ್ರಮದ ಸಂಘಟನೆಗಳ ಒಬ್ಬ ಮುಖ್ಯ ಅಧಿಕಾರಿಗಳಾಗಿರಬಹುದು, ಇಂತಹ ಒಂದು ಕಾರ್ಯಕ್ರಮವನ್ನು ಈ ಮಠದಲ್ಲಿ ನಡೆಸಿಕೊಂಡು ಆಷಾಢ ಮಾಸದಲ್ಲೂ ಕೂಡ ಮಕ್ಕಳು ತೇರ್ಗಡೆ ಆಗಿರತಕ್ಕಂತಹ ಪರ್ಸೆಂಟೇಜು ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ಈ ಮಠ ಅಭಿವೃದ್ಧಿ ಪಥಕ್ಕೆ ನಡೆಸ್ಕೊಂಡು ಬರ್ತಾ ಇರತಕ್ಕಂತಹದ್ದು. ಸುಮಾರು 10 ವರ್ಷಗಳಲ್ಲಿ 2 ವರ್ಷದಲ್ಲಿ ಸುಮಾರು 1.25 ಕೋಟಿಯಲ್ಲಿ ಆ ಪುನರ್ಜೀರ್ಣೋದ್ಧಾರ ಆಗಿರತಕ್ಕಂಥ ಗದ್ದಿಗೆಯನ್ನು ಕೂಡ ನೀವೆಲ್ಲರೂ ಕಣ್ಣಾರ ಕಾಣ್ತಾ ಇದ್ದೀರಾ. ಕೃಷಿಯಿಂದಲೂ ಕೂಡ ಬಹಳ ಮುಂದುವರೆದಿರತಕ್ಕಂತಹದ್ದು. ಮಕ್ಕಳಿಗೆ ವೇದಾಭ್ಯಾಸ ಆಗಿರಬಹುದು, ಮಕ್ಕಳಿಗೆ ಶಿಕ್ಷಕರ ಒಂದು ರೂಪದಲ್ಲಿ ಅವರಿಗೆ ವಿದ್ಯೆಯನ್ನು ದಾರಿ ಇರತಕ್ಕಂಥ ಅನ್ನದಾಸೋಹ ನಡೀತಾ ಇರತಕ್ಕಂತಹದ್ದು ನೀವೆಲ್ಲರೂ ಕೂಡ ಅನುಭವಿಸ್ತಾ ಇರತಕ್ಕಂತಹದ್ದು. ಈ ಒಂದು ಫಲ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ,
ಬಹಳ ಜೀವರಾಶಿಗಳಿಗೂ ಕೂಡ ಒಳ್ಳೆಯದನ್ನು ದಯಪಾಲಿಸಲಿ ಆ ಜಡೇಶ್ವರರು ಅಂತ ಹೇಳಿ ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ತೀರಾ ಅಂತ ಹೇಳಿ ಬಯಸ್ತಾ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಶಿವಂ ಭೂಯಾತ್. ಈ ಒಂದು